ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. My name is Ananda Masali, Bagalkot, Karnataka State. My mobile number is 9242494770. WhatsApp number is 9900913869. ಇಂದು ನಾನು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಆಗಿರ್ತಕ್ಕಂತಹ ನಟರಾಜ್ ಗಿಲ್ಲಿ ಅವರ ಸಾದಾ ಸೀದಾ ನಡತೆಯ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ಬೇಕು, ತಮ್ಮ ಜೊತೆ ಹಂಚ್ಕೋಬೇಕು ಅಂತ ಕೂತಿದ್ದೀನಿ. ಈ ಹಿಂದೊಮ್ಮೆ ಹೇಳಿದ್ದೆ ನಾನು, ಗಿಲ್ಲಿ ಅವರು ಬಹುತೇಕ ತುಲಾ ರಾಶಿ ಅಥವಾ ತುಲಾ ಲಗ್ನದವರಾಗಿರಬಹುದು ಅಂತ ಹೇಳಿದ್ದೆ. ಅಂದ್ರ ಲಿಬ್ರಾ ಅಸೆಂಡೆಂಟ್, ಲಿಬ್ರಾ ರಾಶಿ ಅಥವಾ ಲಿಬ್ರಾ ಅಸೆಂಡೆಂಟ್ ಆಗಿರಬಹುದು ಅಂತ ಹೇಳಿದ್ದೆ. ಬಹುತೇಕ ಲಿಬ್ರಾ ಅಸೆಂಡೆಂಟ್ ಇರಬಹುದು ಅವ್ರು. ಯಾಕಂದ್ರ ಅವ್ರ ಸ್ವಭಾವ, ಗುಣ, ಲಕ್ಷಣಗಳು, ನಡೆ ನುಡಿಗಳನ್ನ ನಾವು ನೋಡಿದ್ರೆ ಲಿಬ್ರಾ ಅಸೆಂಡೆಂಟ್ ಇರಬೇಕು ಅಂತ ಅನಿಸ್ತದ. ನಂದು ಕೂಡ ಲಿಬ್ರಾ ಅಸೆಂಡೆಂಟ್, ಥರ್ಡ್ ದ್ರೇಕಾನು. ಮೋಸ್ಟ್ಲಿ ಅವ್ರದ್ದು ಥರ್ಡ್ ದ್ರೇಕಾನು ಇರ್ಬೋದೇನೋ, ಗೊತ್ತಿಲ್ಲ ನನಗ. ಅವ್ರ ಬರ್ತ್ ಡೇಟು, ಬರ್ತ್ ಟೈಮು, ಬರ್ತ್ ಪ್ಲೇಸು ನನಗೆ ಸಿಕ್ಕಿಲ್ಲ. ಸಿಕ್ಕರೆ ಖಂಡಿತವಾಗ್ಲೂ ನಾನು ಡಿಟೇಲ್ ಆಗಿ ನೋಡಬಹುದು. ಅತ್ಯಂತ ಸಾದಾ ಸೀದಾ ಆಗಿರುವುದು ಬಹಳ ಇಷ್ಟ ಅವರಿಗೆ. ಅವ್ರ ಗುಣಲಕ್ಷಣನೇ ಹಾಗೆ. ಮಹಾತ್ಮ ಗಾಂಧೀಜಿ ಅವ್ರದ್ದು ಕೂಡ ಲಿಬ್ರಾ ಅಸೆಂಡೆಂಟ್. ಅವರು ಕೂಡ ಸಿಂಪಲ್ ಆಗಿರುವುದನ್ನ ಇಷ್ಟಪಡ್ತಿದ್ರು. ಕೆಲವರು ಇವರು ನಾಟಕ ಮಾಡ್ತಾರ ಅಂತೂ ಅನ್ಬಹುದು. ಯಾಕಂದ್ರ ಜನ ಅಂದ್ಮೇಲೆ ಹಾಗೂ ಹೀಗೂ ಮಾತಾಡ್ತಾರ. ಅದ್ರ ಬಗ್ಗೆ ನಾವು ಯಾವತ್ತೂ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾವ ಮನುಷ್ಯ ಈ ಸಾದಾ ಸೀದಾವನ್ನ ಪಾಲಿಸ್ತಾನ, ಸರಳವಾಗಿ, ಸಹಜವಾಗಿ, ಹೃದಯ ಸ್ಪರ್ಶಿಯಾಗಿ, ಪ್ರಾಮಾಣಿಕನಾಗಿ, ನಿಯತ್ತನ್ನು ಉಳ್ಳವನಾಗಿ ಇರ್ತಾನೋ ಅವನು ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತಾನ. ಆ ಎಲ್ಲಾ ಗುಣಲಕ್ಷಣಗಳು ನಮ್ಮ ಗಿಲ್ಲಿಯವ್ರ ಹತ್ರ ಅದಾವ ನೋಡ್ರಿ. ಅವರು ಸಿಂಪಲ್ ಆಗಿರ್ಲಿಕ್ಕೆ ಇಷ್ಟಪಡ್ತಾರೆ. ನಾನು ಈ ಎರಡು ಸ್ಕ್ರೀನ್ ಶಾಟ್ ಗಳನ್ನ ಹಾಕಿನಿ ನೋಡ್ರಿ ಹಿಂದ್ಗಡೆಗೆ. ಎರಡರಲ್ಲೂ ನೀವು ಅವರು ಕಾಲೊಳಗ ಯಾವ ಚಪ್ಪಲಿ ಹಾಕೊಂಡಾರ ನೋಡ್ರಿ. ಅವ್ರಿಗೆ ಹಾಕೊಳ್ಳಿಕ್ಕೆ ಒಳ್ಳೆ ಶೂಸ್ ಇಲ್ವಾ, ಅಥವಾ ಹಾಕೊಳ್ಳಿಕ್ಕೆ ಅವ್ರಿಗೆ ಒಳ್ಳೆ ಬಟ್ಟೆ ಇಲ್ವಾ? ಇದೆ, ಬಟ್ ಅವು ಅವ್ರಿಗೆ ಇಷ್ಟ ಆಗಲ್ಲ. ಸುಮ್ಮನೆ ಯಾರ್ದೋ ಒತ್ತಾಯಕ್ಕೋ ಅಥವಾ ಒಂದು ಕಾರ್ಯಕ್ರಮಕ್ಕೋ ಅತ್ಯಂತ ಅನಿವಾರ್ಯ ಇದ್ದಾಗ ಹಾಕೋತಾರ. ಮಹಾತ್ಮ ಗಾಂಧೀಜಿ ಅವರು ಅಮೆರಿಕಾ ಅಲ್ಲೆಲ್ಲ ಪ್ರದೇಶಗಳಿಗೆ ಹೋದಾಗ ಕೋಟು ಸೂಟು ಹಾಕೊಂಡು ಹೋಗ್ತಿದ್ರು ಯಾವಾಗರ, ಅಲ್ಲಿ ಅನಿವಾರ್ಯ ಆದಾಗ, ಅಥವಾ ಚಳಿ ಪ್ರದೇಶ ಇದ್ದಲ್ಲಿ. ಆದ್ರೆ ಸ್ವಭಾವತಃ ಅವರು ಸರಳವಾಗಿರುವುದನ್ನ ಇಷ್ಟಪಡ್ತಾರ. ಅದನ್ನ ಕೆಲವರು ನಾಟಕ ಅಂತ ತಿಳ್ಕೋಬಹುದು. ಯಾರೇನ್ ತಿಳ್ಕೊಂಡ್ರೆ ಏನಾಗುದರಿ, ಇನ್ನೊಬ್ರು ಏನ್ ತಿಳ್ಕೋತಾರ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ನಿಂತಿಲ್ಲ. ನಾವ್ ಏನ್ ಇದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ನಿಂತಿರ್ತದ. ಗಿಲ್ಲಿ ಅಂತವ್ರು ಹಾಗೆ ಮೇಲಕ್ಕೆ ಹೋಗ್ತಾನೆ ಇರ್ತಾರ, ಇವರು ಹಿಂದ ತೆಗಳುವವರು ಹಾಗೇ ಹಿಂದೆ ಉಳ್ಕೊಂಡೆ ಬಿಡ್ತಾರ. ಸಾದಾ ಸೀದಾ ಚಪ್ಪಲ್ ಹಾಕೊಂಡು, ಸಾದಾ ಸೀದಾ ಪ್ಯಾಂಟ್ ಹಾಕೊಂಡು ನೋಡ್ರಿ ಅವರು ಹಂಪಿ ಉತ್ಸವಕ್ ಬಂದಾರ ನೋಡ್ರಿ, ಟೀ ಶರ್ಟ್ ಹಾಕೊಂಡು. ಎರಡು ಹೆಚ್ಚು ಕಮ್ಮಿ ಬ್ರೌನ್ ಕಲರ್ ಅದಾವ. ಸಾಮಾನ್ಯವಾಗಿ ಲಿಬ್ರಾ ಅಸೆಂಡೆಂಟ್ನವರಿಗೆ ಬ್ಲೂ, ಬ್ಲ್ಯಾಕು, ಬ್ರೌನು, ಡಾರ್ಕಿಶು ಇಂಥವೆಲ್ಲ ಸ್ವಲ್ಪ ಇಷ್ಟ ಆಗ್ತಾವು. ಯೆಲ್ಲೋ, ವೈಟು, ಇನ್ ಕೆಲವು
ಇಂಥವು ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಗಿಲ್ಲಿ ಅವರು ಬಿಗ್ ಬಾಸ್ನಾಗಿದ್ದಾಗೂ ಅಷ್ಟೇ ಸಿಂಪಲ್ ಆಗಿದ್ರು. ಇವ್ರು ನಾಟಕ ಮಾಡ್ತಾರ ಹಾಗೆ ಹೀಗೆ ಬಡವ ಅಂತ ತಿಳ್ಕೊಂಡು ಪೋಟ್ರೆ ಮಾಡ್ತಾರ ಅಂತ ತಿಳ್ಕೊಂಡು ಬಹಳ ಹೇಳಿದಾಗ ಕೊನೆಗೆ ಒಂದ್ ಚೂರು ಟಿ ಶರ್ಟ್ ಅದು ಇದು ಹಾಕ್ಲಿಕ್ಕೆ ಅವರು ಆರಂಭ ಮಾಡಿದ್ರು. ಅವರು ಒಂದ್ಸಾರಿ ಕಾವ್ಯ ಅವ್ರ ನೀನು ಮನಿ ಒಳಗುನು ಮೇಕಪ್ ಮಾಡ್ಕೊಂಡು ಕೂಡ್ತೀಯ ಅನ್ನೋದ್ ಕೇಳ್ತಾರ. ಅಂದ್ರೆ ಬಿಗ್ ಬಾಸ್ ಅನ್ನೋದು ಒಂದು ಮನೆ ಒಳಗ, ನಮ್ಮ ಮನೆ ಒಳಗೆ ಹೆಂಗಿರ್ತೀವ್ರಿ ನಾವು, ಬನಿಯನ್ನು ಲುಂಗಿ ಅಥವಾ ಬನಿಯನ್ನು ಒಂದು ನೈಟ್ ಪ್ಯಾಂಟು ಅಷ್ಟ್ರ ಮೇಲೆ ಇರ್ತೀವಲ್ಲ ಮನೆ ಒಳಗೆ. ನಾವು ಏನ್ ಮನೆ ಒಳಗೆ ಫುಲ್ ಶೂಟ್ ಹಾಕೊಂಡು ಮೇಕಪ್ ಮಾಡ್ಕೊಂಡು ಕೂತಿರ್ತೀವ? ಇಲ್ಲ. ಆ ಒಂದು ಸಹಜತೆ ಗಿಲ್ಲಿಯವರಲ್ಲಿ ನಾವು ಕಾಣ್ತೀವಿ. ಅದಕ್ಕೆ ಅವ್ರು ಇವತ್ತಿನ ದಿವಸ ಇಷ್ಟೊಂದು ಮೇಲ್ಮಟ್ಟಕ್ಕೆ ಹೋಗ್ಯಾರ. ಇದೇ ರೀತಿಯಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಇದ್ರು. ಅವರು ಹಾಗೆ ಸಿಂಪಲ್ ಆಗೇ ಇದ್ರು. ಈ ಸಿಂಪಲ್ ಆಗಿ ಸಹಜವಾಗಿ ನಿಯತ್ತಿನಿಂದ ಪ್ರಾಮಾಣಿಕವಾಗಿ ಜೀವನವನ್ನು ಸಾಗಿಸುವವರು ನಮಗ ಆದರ್ಶ ಪುರುಷರಾಗ್ತಾರ. ಜನ ಹೇಗಿರ್ತಾರಂದ್ರ ತಮ್ಮಲ್ಲಿ ಏನು ಇಲ್ಲವೋ ಅದನ್ನು ತೋರಿಸಿಕೊಳ್ಳಿಕ್ ಪ್ರಯತ್ನ ಮಾಡ್ತಾರ. ಇನ್ನು ಕೆಲವರು ಅಷ್ಟೊಂದು ಅನುಕೂಲಸ್ಥರಂಗಿಲ್ಲ. ಆದ್ರೆ ಜನ ಏನ್ ತಿಳ್ಕೊತಾರೋ ಅಂತ ತಿಳ್ಕೊಂಡು ಒಳ್ಳೊಳ್ಳೆ ಬಟ್ಟೆಗಳನ್ನ ಒಳ್ಳೊಳ್ಳೆ ಶೂಸ್ ಗಳನ್ನ ಹಾಕೊಂಡು ತಾವು ಚೆನ್ನಾಗಿದ್ದೀವಿ ಅಂತ ತೋರಿಸಿಕೊಳ್ಳಿಕ್ ಪ್ರಯತ್ನ ಮಾಡ್ತಾರ. ಅದು ಅವ್ರ ಸ್ವಭಾವ. ಆದ್ರೆ ನಮ್ಮ ಗಿಲ್ಲಿ ಅಂಥವ್ರು ನಮಗ ಆದರ್ಶ ಪುರುಷರು. ಅವ್ರು ನೋಡ್ರಿ ಒಳಗಿದ್ದಾಗೂ ಹಾಗೆ ಇದ್ರು, ಇಲ್ಲಿ ಈಗ ಹೊರಗೆ ಬಂದ ನಂತರ ಕೂಡ ಸಿಂಪಲ್ ಆಗಿ ಅದಾರ ಅವ್ರು. ಅದಕ್ಕೆ ಮಹಾತ್ಮ ಗಾಂಧೀಜಿ ಅವ್ರು ಹೇಳ್ತಿದ್ರು, ಲೋ ಲಿವಿಂಗು ಹೈ ಥಿಂಕಿಂಗ್ ಇರ್ಬೇಕಂತ. ಲೋ ಲಿವಿಂಗು ಹೈ ಥಿಂಕಿಂಗ್ ಇರ್ಬೇಕು. ಬಹಳ ಜನ ನಮ್ಮಲ್ಲಿ ಈಗ ಹೆಂಗ ಅದಾರಪ್ಪ ಅಂದ್ರ ಲೋ ಥಿಂಕಿಂಗು ಹೈ ಲೆವೆಲ್ ಅದಾರ. ಬಹಳ ಜನ ಹಾಗೆ ಇರ್ತಾರ. ಅಂಥವ್ರು ಬಹುತೇಕ ಈ ಜೀವನದೊಳಗ ಬದುಕಿನಲ್ಲಿ ಶೈನ್ ಆಗಲ್ಲ ಅವ್ರು. ಅದಕ್ಕ ನೀವು ಎಲ್ರು ಗಿಲ್ಲಿ ಅಂಥವ್ರನ್ನ ನಾವು ಫಾಲೋ ಮಾಡೋಣ. ಸಹಜವಾಗಿ ಇರುವುದರಿಂದ ಮನುಷ್ಯನಿಗೆ ಒಂದು ನಿಜವಾದ ಆನಂದ ಸಿಗ್ತದೆ. ಸಲುವಾಗಿಲ್ಲ, ನಮ್ಮ ಆನಂದಕ್ಕೋಸ್ಕರವಾದ್ರೂ ನಾವು ಸಿಂಪಲ್ ಆಗಿ ಇರುವುದನ್ನ ರೂಢಿ ಮಾಡ್ಕೊಳ್ಳೋಣ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಇವತ್ತಿನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ. ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್.